ಅವ್ರು ಏನೇ ಯೋಜನೆ ತಂದರೂ ಸುಳ್ಳು. ಆಮೇಲೆ ದಿಸ್ ಐ ಆಮ್ ಬೇಸಿಂಗ್ ಪ್ಯೂರ್ಲಿ ಆನ್ ದೇರ್ ಟ್ರ್ಯಾಕ್ ರೆಕಾರ್ಡ್. RSS ಅವ್ರ ಟ್ರ್ಯಾಕ್ ರೆಕಾರ್ಡ್ ಇರ್ಬೋದು, BJP ಅವ್ರ ಟ್ರ್ಯಾಕ್ ರೆಕಾರ್ಡ್, ಸುಳ್ಳೇ ಅವ್ರ ಮನೆ ದೇವರು. ಯಾವುದು ನಾವಂತೂ ನೋಡಿ 4-5 ಇಂಪಾರ್ಟೆಂಟ್ ಇಶ್ಯೂ ಮೇಲೆ ನಾವು ಚುನಾವಣೆ ಮಾಡ್ತಾ ಇದ್ದೀವಿ. ಆರ್ಥಿಕ ಅಸಮಾನತೆ, ಬೆಲೆ ಏರಿಕೆ, ರೈತರ ಮೇಲಾದಂಥ ಅನ್ಯಾಯ, ಕಾರ್ಮಿಕರ ಮೇಲೆ ಮತ್ತು ಬಡವ್ರ ಮೇಲೆ ಆಗ್ತಾ ಇರುವಂಥ ದಾಳಿ, ಆರ್ಥಿಕ ದಾಳಿ, ಸಂವಿಧಾನ ಮೇಲೆ ನಡೀತಾ ಇರುವಂಥ ದಾಳಿ, ನಿರುದ್ಯೋಗ, ಇವೆಲ್ಲರೂ ಕೂಡ ಏನು ಇಶ್ಯೂಸ್ ಇದೆ ಅದನ್ನು ನಾವು ಮುಂದಿಟ್ಕೊಂಡು ಮಾಡ್ತಾ ಇದ್ದೀವಿ. BJP ಅವ್ರು ಏನಾದ್ರು ಮಾಡ್ತಾರೆ ಮಾಡ್ಕೊಳ್ಳಿ. ಅಲ್ಲ, ಅವರು ಅಭಿವೃದ್ಧಿ ಮೇಲೆ ಚುನಾವಣೆ ಮಾಡಬೇಕಂದ್ರೆ ಅವ್ರು ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅಂತ ಪೋಲರೈಸೇಷನ್ ಪಾಲಿಟಿಕ್ಸ್ ಮಾಡ್ತಾರೆ, ಇಲ್ಲಾಂದ್ರೆ ಒಂದು ಇಮೋಷನ್ ಮೇಲೆ ಮಾಡ್ತಾರೆ. ಇದೆರಡು ಮಾಡಿದ್ರೆ ಮಾತ್ರ ಅವ್ರಿಗೆ ಗೆಲ್ಲಕ್ಕೆ ಒಂದು ಅವಕಾಶ ಇದೆ ಅಂತ ಅವ್ರಿಗೂ ಕೂಡ ಗೊತ್ತಿದೆ. ಅಭಿವೃದ್ಧಿ, ಬೆಲೆ ಏರಿಕೆ, ರೈತರ ಡಬಲ್ ಇನ್ಕಮ್ ಮಾಡೋದು, ನಾವೆಲ್ಲ ಯುವಕರಿಗೆ ನಾವು 2 ಕೋಟಿ ಜಾಬ್ಸ್ ಕೊಡ್ತೀವಿ ಅಂತ 10 ವರ್ಷ ಆಯಿತು. 20 ಕೋಟಿ ಜನರಿಗೆ ಉದ್ಯೋಗ ಸಿಗ್ತಾ ಇತ್ತು ಇವಾಗ ತನಕ. ಎಷ್ಟು ಮಂದಿಗೆ ಸಿಕ್ಕಿದೆ? ಕಳೆದ 45 ವರ್ಷದ ತಾವು ಇತಿಹಾಸ ತೆಗೆದು ನೋಡಿದ್ರೆ ಎಲ್ಲಕ್ಕಿಂತ ಕಡಿಮೆ ಉದ್ಯೋಗ ಕೊಟ್ಟಿರೋದು ಈಗ. ಆ ಒಂದು ಬೇಸಿಸ್ ಮೇಲೆ ಅವರು ಚುನಾವಣೆ ಮಾಡಬೇಕಂದ್ರೆ ಯಾವ ಕಾರಣಕ್ಕೂ ಗೆಲ್ಲಕ್ಕೆ ಆಗಲ್ಲ ಅಂತ ಬೇರೆ ಬೇರೆ ಒಂದು ಪೋಲರೈಸೇಷನ್ ಮಾಡ್ತಾರೆ ಅವರು. ಮತ್ತೆ ಮೋದಿಯವ್ರದ್ದು ಇದು ಹೊಸದೇನಲ್ಲ. ಗೋಧ್ರಾ ಇನ್ಸಿಡೆಂಟ್ ತನಕ ನಾವು ನೋಡ್ತಾ ಬಂದಿದ್ದೀವಿ. ಯಾವಾಗ ಅವ್ರಿಗೆ ಗೊತ್ತಾಗ್ತದೆ ಅವಾಗಿಂದ ಅವರು ಮಾಡ್ಕೊಂಡು ಬಂದಿದ್ದಾರೆ. ತಮಗೆಲ್ಲ ಗೊತ್ತೇ ಇದೆ ಯಾವ ಕಾರಣಕ್ಕೆ ಏನೇನು ಮಾಡ್ತಾ ಇದ್ದಾರೆ. 10 ವರ್ಷ ಆದ್ಮೇಲೆ ಸಡನ್ ಆಗಿ ರಾಮ ರಾಜ್ಯ ಕಟ್ತೀವಿ ಅಂತಂದ್ರೆ 10 ವರ್ಷ ಏನು ಮಾಡ್ತಾ ಇದ್ರು? ಸಡನ್ ಆಗಿ ರಾಮ ರಾಜ್ಯ ಅಂತ ಸ್ಟಾರ್ಟ್ ಮಾಡಿ ಇಷ್ಟು ವರ್ಷ ಏನು ಮಾಡ್ತಾ ಇದ್ರು? ಮತ್ತೆ 9.5 ವರ್ಷ ಏನು ಮಾಡ್ತಾ ಇದ್ರು? ಮತ್ತೆ ಯಾವ ರಾಜ್ಯ ಕಟ್ತಾ ಇದ್ರು ಇವರು? ಹೇಳ್ಬೇಕು. ನಾವೇನು ಹೇಳೋದಿದೆ? ಅವರೇ ಅಷ್ಟಾಗಿ ಇಂಪಾರ್ಟೆನ್ಸ್ ಕೊಡ್ತಿಲ್ಲ. ಇವತ್ತಿಲ್ಲ ನಾಳೆ ಒಳಗೆ ಹೋಗ್ತಾರೆ. ನಾವೇನಿದ್ರು ಕಾನೂನು ಚೌಕಟ್ಟು ನಾವೇನು ಕೊಟ್ಟಿರೋದು? ನಾನೆಲ್ಲಿ ನಾವು ಎಲ್ಲ BJPನಲ್ಲಿರುವಂಥ ಎಲ್ಲ ಮಹನೀಯರ ಬಗ್ಗೆ ಹೇಳಿದ್ದೀವಿ. ಯಾಕೆ ಸದನದ ಕಲಾಪ ನಿಲ್ಲಿಸ್ತಾರಲ್ಲ ಇಂಥವರಿಗೆ ಅಂತ. ನೋಡಿ, ಅವ್ರ ಮೇಲೆ ಕಂಪ್ಲೇಂಟ್ ಆಗಿದೆ ಅವನ ಮೇಲೆ. ಈ ಬಾಡಿಗೆ ಭಾಷಣಕಾರರಿಗೆ, ವಾಟ್ಸಪ್ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ಗಳಿಗೆ ಮಾತಾಡೋಕೆ ಬಿಟ್ಟರೆ ಇದೇ ಆಗೋದು. ಅದಕ್ಕೆ ಅವನ ಬಗ್ಗೆ ಏನು ಹೇಳೋದೇನು ಅವಶ್ಯಕತೆ ಇಲ್ಲ. ನೋಟಿಸ್ ಹೋಗ್ತದೆ. ಇವತ್ತಿಲ್ಲ ನಾಳೆ ಅವರಿಗೆ ಏನಿದೆ ಲೀಗಲಿ ವಿ ವಿಲ್ ಟ್ಯಾಕಲ್. ಏನಿದೆ ಇದು, ಇಟ್ ಈಸ್ ಕ್ಲಿಯರ್ ಕೇಸ್ ಆಫ್ ಮಿಸ್ಇನ್ಫಾರ್ಮೇಷನ್. ಏನು ಅವ್ರು ಕೊಡ್ತಾ ಇರೋದು, ಏನು ಬಂದು ಪ್ರೆಸೆಂಟೇಷನ್ ಮಾಡ್ತಾ ಇದ್ದಾನೆ ಏನೋ ಭಾಳ ದೊಡ್ಡ ವಿದ್ವಾನ ಇದ್ದಂಗೆ. ಇಟ್ ಈಸ್ ಇನ್ ಪಬ್ಲಿಕ್ ಪರ್ವ್ಯೂ ಅವ್ನು ಮಾಡ್ತಾ ಇರೋದು. ಇಟ್ ಈಸ್ ಕ್ಲಿಯರ್ ಕೇಸ್ ಆಫ್ ಮಿಸ್ಇನ್ಫಾರ್ಮೇಷನ್. ಇವತ್ತೇನು ಈ ಹಿಂದಿನ ಸರ್ಕಾರದಲ್ಲಿ ಅವರಿಗೆಲ್ಲ ಕೋಟ್ಯಾಂತರ ರೂಪಾಯಿ ಕೊಟ್ಟಿದ್ದಾರೆ ಇಂಥ ಸುಳ್ಳು ಹೇಳಲಿಕ್ಕೆ. ಒಂದು ಗ್ರಾಮ ಪಂಚಾಯತ್ ಚುನಾವಣೆ ಗೆಲ್ಲಕ್ಕೆ ಯೋಗ್ಯತೆ ಇಲ್ಲ ಅವನಿಗೆ. ಅವನಿವತ್ತು ಖರ್ಗೆ ಅವ್ರ ಬಗ್ಗೆ ಮಾತನಾಡ್ತಾನೆ ಅಂದರೆ ಆಕಾಶದ ನೋಡ್ಕೊಂಡು ಉಗುಳ್ದಂಗೆ ಅವನು. ಯಾವುದು ಬರ್ತಾ ಇದೆ ಅಲ್ಲ, ಈಗ ಮೊನ್ನೆ ಎಂಪ್ಯಾನಲ್ಮೆಂಟ್ ಆಗಿದೆ ಅಲ್ಲ. ನೋಡಿ, ಒಂದು ನಾನು ನಿಮ್ಗೆ ಹೇಳ್ತೀನಿ, ನಮ್ಮ ಸರ್ಕಾರದಲ್ಲಿ ಒಂದು ಕಾನೂನು ಚೌಕಟ್ಟಿನಲ್ಲಿ ನಾವು ಮಾಡ್ತಾ ಇರೋದು. ಈಗಾಗಲೇ ಮಿಸ್ಇನ್ಫಾರ್ಮೇಷನಿಗೆ ಎಂಪ್ಯಾನಲ್ಮೆಂಟ್ ಆಗಿದೆ, ಕಾನೂನು ಪ್ರಕಾರನೇ ಆಗಿದೆ. ಅಮಿತ್ ಶಾ ಅವರು IT ಪಾಲಿಸಿಯನ್ನು ಇನ್ಫಾರ್ಮೇಷನ್ ಟೆಕ್ನಾಲಜಿ ಪಾಲಿಸಿಯನ್ನು ಅವ್ರು ಚೇಂಜ್ ಮಾಡಿದ್ರೆ ಅದಕ್ಕೆ ಹೈಕೋರ್ಟ್ ತಡೆ ಕೊಟ್ಟಿದ್ದಾರೆ. ನಾವು ಹಂಗೆ ಮಾಡಿಲ್ಲ. ವಾಕ್ ಸ್ವಾತಂತ್ರ್ಯವನ್ನು ನಾವು ತಗೋತಾ ಇಲ್ಲ. ನಾವು ಎಂಪ್ಯಾನಲ್ಮೆಂಟ್ ಮಾಡಿ ಅದಕ್ಕೆ ಲೀಗಲ್ ಸ್ಯಾನ್ಸಿಟಿ ಕೊಟ್ಟು ಅದಕ್ಕೆ ಒಂದು IPS ಆಫೀಸರ್ ಕೂಡ ನೇಮಕ ಆಗಿದ್ದಾರೆ ಹೋದ ವಾರ. ಇನ್ನೂ 1-2 ವಾರ ತಡೀರಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.